ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂದ್ರೆ ಸರ್ ನಾನು ಡೌಟ್, ಇಷ್ಟು ದೊಡ್ಡ ಮನೆ ನೀವು ಒಬ್ರೇ ಕ್ಲೀನ್ ಮಾಡ್ತೀರಿ, ಯಾರು ಬರಲ್ಲ ಅಂದ್ರೆ ನೀವು ಒಬ್ರೇ ಕ್ಲೀನ್ ಮಾಡ್ತೀರಾ ಅಲ್ಲ? ಇಷ್ಟೆಲ್ಲ ಕ್ಲೀನ್ ಇಟ್ಕೊಂಡಿದ್ದೀರಲ್ಲ ಸರ್, ಈಗ ನಿಮ್ ಮುಂದೆನೆ ಸಾಧ್ಯ? ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ಲೆಟ್ರಿನ್ ತೊಳಿತೀನಿ. ಇವಾಗ ರೂಮ್ ದೊಂದು ಎಲ್ಲ ಮುಗಿಸ್ಬಿಡೋಣ, ಅವಾರ್ಡ್ ಎಲ್ಲ ಮುಗಿಸಿದ್ಮೇಲೆ ನಿಮ್ಗೆ ಲೆಟ್ರಿನ್ ನ ಕೈಯಲ್ಲಿ ತೊಳಿತೀನಿ ಅಂದ್ರೆ ಜನ ನಂಬಲ್ಲ. ಇದೇ ಮುಗಿಸ್ಬಿಡ ಕೊಳಕ ಅಂತಾರ ಏನಂತಾರೋ, ಲಾಸ್ಟ್ ಅಲ್ಲಿ ಅದನ್ನು ತೊಳೆದ್ಬಿಟ್ಟು ತೋರಿಸ್ತೀನಿ. ಊಟ ಎಲ್ಲ ಆದ್ಮೇಲೆ ನಿಮ್ಗೆ ಅದನ್ನು ತೊಳೆದ್ಬಿಟ್ಟು ಸೀರಿಯಸ್ಲಿ ಅಲ್ಲ, ನೀವೇ ಲೈವ್ ಆಗಿ ನೋಡಿ ಸರ್. ನಾನ್ ಬರೀ ಕೈಗೆ ಗ್ಲೌಸ್ ಇಲ್ದಂಗ್ ತೊಳಿತೀನಿ ಟಾಯ್ಲೆಟ್ ನ. ಫಸ್ಟ್ ಇದು ರೂಮ್ ಎಲ್ಲ ಮುಗಿಸ್ಕೊಂಡ್ಮೇಲೆ ತೋರಿಸ್ತೀನಿ. ಓಕೆ ಓಕೆ, ಇವಾಗ ಎಲ್ಲಿ ನಾಯಿಂದ ಸ್ಟಾರ್ಟ್ ಮಾಡೋಣ? ನಾಯಿದ್ ಮುಗಿಸ್ಬಿಡ. ಓಕೆ, ಅಲ್ಲ ಕಣ್ಣು ಎಲ್ಲಿ ಬರುತ್ತೆ ಸರ್ ಇದಕ್ಕೆ? ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಕಣ್ಣು ಇಲ್ಲಿದೆ ಸರ್, ಆದ್ರೆ ಈ ಸ್ಕಿನ್ ಬಂದು ಬೆನ್ಮೇಲಿರೋ ಸ್ಕಿನ್. ಇದು ಏನಂದ್ರೆ ಬಗ್ಗದ್ರೆ ಅಷ್ಟು ಲೂಸ್ ಸ್ಕಿನ್ ಹಂಗೆ ಡ್ರಾಪ್ ಆಗ್ಬಿಡುತ್ತೆ, ಅಂದ್ರೆ ಅಷ್ಟು ಕೆಳಗ್ ಬಿದೋಗುತ್ತೆ. ಆ ತರ ಇದು ವರ್ಲ್ಡ್ ಗೆ ನಂಬರ್ 1 ನಿಯೋಪ್ಲೆಟಿನ್ ಮ್ಯಾಸ್ಟಿಫ್ ಕ್ಯಾಡಬಾನ್ಸ್ ಗೋಸ್ಟ್ ಅಂತ. ಇದು ನಂದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಹೆಸರು ಮಾಡ್ಕೊಟ್ಟಿದ್ದಂತ ಡಾಗ್. ಅಂದ್ರೆ ಇದ್ರನ್ನ ವಿಡಿಯೋ ಬಂದು ಸೋನಿ ಕ್ಯಾಮ್ರಾ ಅಲ್ಲಿ ನಂದು ಇನ್ನೂ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ನಾನು ಒಂದ್ 20-25 ವರ್ಷದಿಂದ ವಿಡಿಯೋ ಮಾಡಿರೋದು. ಆದ್ರೆ ಯೂಟ್ಯೂಬ್ ಯಾವಾಗ ಉತ್ಪತ್ತಿ ಆಯ್ತು ಅನ್ನೋದು ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಗೀಗಲ್ ಮಾಡಿ ನೋಡಲ್ಲ. ಆದ್ರೆ ಇದನ್ನ ಹಾಕಿ 15 ವರ್ಷ ಆಗಿದೆ ವಿಡಿಯೋ. ನಾನು ಅದು 1.1 ಮಿಲಿಯನ್ ನೋಡಿದೆ ಆಗಿನ ಕಾಲಕ್ಕೇನೆ. ಅದು ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಡಿಯೋ ಇದು. ಅದು ಸ್ಕ್ರೀನ್ ಶಾಟ್. ಅಂದ್ರೆ ಇದೇ ನಾಯಿ ಬಗ್ಗೆ ನೀವು ಹೇಳಿರೋ 25 ವರ್ಷದಿಂದ ನಾನು ಯೂಟ್ಯೂಬ್ ಹಾಕಿದೆ ಅಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲ ಮಾಡೋರೀಗ ಗೊತ್ತಿಲ್ಲದೆ ಮಾತಾಡ್ತೀವಿ, ಮಿಸ್ ಆಗಿ ಮಾತಾಡ್ತೀವಿ. ಅದನ್ನೇ ಅವ್ರು ಹಬ್ಬ ಮಾಡ್ಕೊಂಡ್ರೆ ನನಗ್ ಲಾಭ ಅಲ್ವಾ? ಈಗ ಅದ್ ರಾಂಗ್ ಹೇಳಿಲ್ಲ ಅಂದಿದ್ರೆ ನಾನು ಇಷ್ಟು ಪ್ರಮೋಷನ್ ಆಗ್ತಿದ್ದೆ ನಾಯಿ ಬಗ್ಗೆ. ಅದು ಕರೆಕ್ಟ್ ಹೇಳಿದ್ರೆ, ಯಾಕಂದ್ರೆ ನನಗೆ ಓದಿಲ್ಲ ಸರ್, ನನ್ಗೆ ಗೊತ್ತಿಲ್ಲ ಅಂದಾಜ್ ಮೇಲೆ. ಅಂದ್ರೆ ಈ ನಾಯಿ ಸತ್ಯ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ, ಹುಟ್ಟಿದ್ ಯಾವಾಗ ಅಂತ ಗೊತ್ತಿಲ್ಲ. ಈಗ ಅಷ್ಟು ವರ್ಷದ ಹಿಂದೆದು ಎಲ್ಲಾ ತೆಕ್ಕೊಂಡು ನೋಡ್ಕೊಂಡು ಅದನ್ನ ಇಂಟರ್ವ್ಯೂ ಹೇಳಕ್ ಆಗತ್ತಾ? ಅಂದಾಜ್ ಮೇಲೆ ಒಂದ್ ಹೇಳ್ತೀವಿ. ಅವ್ರು ಅರ್ಥ ಮಾಡ್ಕೊಳ್ಳೋದು, ಅವ್ರು ಮಾತಾಡೋದು ಅವ್ರವ್ರ ಇಷ್ಟ. ಆದ್ರೆ ನಾನ್ ಹಾಕಿ ಯೂಟ್ಯೂಬ್ ಅಲ್ಲಿ 15 ವರ್ಷ ಆಗಿದೆ ಈ ವಿಡಿಯೋ. ಯೂಟ್ಯೂಬ್ ಎಷ್ಟು ವರ್ಷದಿಂದ ಬಂತು ನನಗ್ ಗೊತ್ತಿಲ್ಲ. ಆದ್ರೆ ಇದು ನಾಯಿದು ನಾನು ಶೂಟ್ ಮಾಡಿ ಎಷ್ಟೋ ವರ್ಷದಿಂದ ನಾನು ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ, ನನ್ನ ಹತ್ರ ಇದೆ. ಅದು ತೋರಿಸ್ತೀನಿ. ನಾನೇ ಫೋಟೋ ಹೊಡೆದಿರೋದು. ಇದು ಕ್ಯಾಡಬಾನ್ಸ್ ಗೋಸ್ಟ್ ಅಂತ. ವರ್ಲ್ಡ್ ಗೆ ಇಷ್ಟು ಲೂಸ್ ಸ್ಕಿನ್ ನಾಯಿ ಯಾರ ಹತ್ರನೂ ಇಲ್ಲ. ಇದು ಆಗಿನ ಕಾಲಕ್ಕೆ 1.1 ಮಿಲಿಯನ್ ವ್ಯೂಸ್. ಏನ್ ಸ್ಪೆಷಾಲಿಟಿ ಏನ್ ಸರ್ ಇದ್ರದ್ದು? ಸರ್ ಇಷ್ಟು ಲೂಸ್ ಸ್ಕಿನ್ ಸರ್. ಇವಾಗ ಇಲ್ಲಿ ನೋಡಿ ಕಣ್ಣು ಎಲ್ಲಿದೆ ಅಂತ ನೀವೇ ಕೇಳಿದ್ರಿ. ಇವಾಗ ಇದ್ರದ್ದು ಇನ್ನ ಎಷ್ಟೊಂದು ಫೋಟೋ ತೋರಿಸ್ತೀವಿ ಸರ್. ನೀವು ನೀರಲ್ಲಿ ಹೋಗುತ್ತಲ್ಲ ಸೀಲ್, ಇದು ಮೂಗು, ಇದು ಬಾಯಿ ಸರ್. ಇದು ಮೂಗು, ಇದು ಬಾಯಿ, ಇದು ಲಿಪ್ಸ್. ಕಣ್ಣು ಬಂದು ಇಲ್ಲಿರುತ್ತೆ. ಈ ಸ್ಕಿನ್ ಬಂದು ಬೆನ್ನಿಂದ ಇಲ್ಲಿ ಶೋಲ್ಡರ್ ಹತ್ರ ಇರುತ್ತಲ್ಲ ಅಲ್ಲಿ ಸ್ಕಿನ್. ಇದು ಬಗ್ಗಿದ್ರೆ ಕಂಬಳಿ ತರ ಬಂದ್ಬಿಡುತ್ತೆ, ಒಂದು ಕಂಬಳಿ ತರ. ಅಷ್ಟು ಲೂಸ್ ಸ್ಕಿನ್. ಕುರಿನೂ ಏನು ಇಲ್ಲ ಸರ್. ಇದ್ರದ್ದು ಫುಲ್ ಫೋಟೋ ತೋರಿಸ್ತೀನಿ. ಬರೀ ಇದ್ರದ್ದು ಬರೀ ತಲೆ ಮಾತ್ರ ನೋಡ್ತಾ ಇದ್ದೀರಾ. ಇದು ಫುಲ್ ಫೋಟೋ ತೋರಿಸ್ತೀನಿ. ಕೈಯಲ್ಲೆಲ್ಲ ಹಂಗೆ ಕಂಬಳಿ ಹುಳ ತರ ರಿಂಕಲ್ಸ್ ಇದಕ್ಕೆ. ಅಷ್ಟು ಸಖತ್ತಾಗಿದೆ. ಆಮೇಲೆ ಇಷ್ಟು ಲೂಸ್ ಸ್ಕಿನ್ ಇವತ್ತವರೆಗೂ ಹುಟ್ಟಿಲ್ಲ ಸರ್. ಇದು ಎಲ್ಲಿಂದ ಸರ್? ಎಲ್ಲಿಂದ ಸರ್? ಇದು ಸ್ವಿಟ್ಜರ್ಲ್ಯಾಂಡ್ ಏನೋ ಸರ್. ಆ ಜಮಾನ್ ಎಷ್ಟು ಬೆಲೆ ಬಾಳಿದೆ? ಸತ್ತೋಯ್ತು ಸರ್. ಆಗ 6.5 ಲಕ್ಷ ಸರ್. ಅವಾಗೆಲ್ಲ ಕಡಿಮೆ. ಇವಾಗ 6.5 ಲಕ್ಷನೇ ಎಷ್ಟೋ ಜಾಸ್ತಿ. ಇವಾಗ ಅದು 6 ಕೋಟಿನ ಏನ್ ಸರ್? ಆರಾಮಾಗಿರೋದು ಅಂದ್ರೆ ಅವಾಗ 6.5 ಲಕ್ಷ ಸರ್. ಆಗಿನ ಕಾಲದಲ್ಲಿ. ಆಗಿನ ಕಾಲಕ್ಕೆ. ಸೂಪರ್ ಸರ್. ಅಂದ್ರೆ ನೀವು ಬೈ ಮಿಸ್ ಆಗಿ ಹೇಳಿರೋದು 25. ಅಂದ್ರೆ ನಂಗೆ ಇವಾಗ ಫ್ಲೋ ಅಲ್ಲಿ ಬಂದ್ಬಿಟ್ರೆ ಏನ್ ಮಾಡಕ್ ಆಗತ್ತೆ? ಯಾರ ಆಸ್ತಿ ಕಿತ್ಕೊಂಡ ನಾನು? ಇಲ್ಲ ಫ್ಲೋ ಅಲ್ಲಿ ಬಂದ್ರೆ ಎಷ್ಟು ವರ್ಷ ಆಗಿದೆ ಅದೆಲ್ಲ ಚೆಕ್ ಮಾಡ್ಕೊಂಡು ಹೇಳಕ್ ಆಗತ್ತೆ. ಹೌದೌದು, ಸೂಪರ್ ಸರ್. ಅಂದ್ರೆ ನಿಮ್ಮಲ್ಲಿ ಇದು ಬಗ್ಗೆ ಹೇಳ್ತೀನಿ. ಅದು ಫೋಕಸ್, ಕಮಿಟ್ಮೆಂಟ್ ಏನೇನೋ ಇದೆಯಲ್ಲ, ಅದು ಬಂದು ಆನ್ಲೈನ್ ಇಂದ ಆರ್ಡರ್ ಮಾಡಿದೆ ಸರ್. ಆ ಗೋಡೆಗೆ ಅಂಟಿಸ್ತೆ, ಅದು ಲುಕ್ ಬರ್ಲಿಲ್ಲ. ಆಮೇಲೆ ಆ ಜಿಂಕೆಗಳೆಲ್ಲ ನಾನ್ ತಯಾರಿಸಿರೋದನ್ನ ಮಧ್ಯ ಹಾಕದೆ, ಆ ಲುಕ್ ಚೇಂಜ್ ಆಗೋದು. ಅದೆಲ್ಲ ನಾನ್ ಅಂಟಿಸಿರೋದು. ಆನ್ಲೈನ್ ಅಲ್ಲಿ ಬರೀ ವರ್ಡಿಂಗ್ಸ್ ಮಾತ್ರ ಸಿಕ್ಕಿದ್ದು, ಅದು ಲುಕ್ ಬರ್ಲಿಲ್ಲ ನನ್ಗೆ. ಅದರಿಂದ ನಾನು ಈ ಜಿಂಕೆ ಎಲ್ಲ ನಾನ್ ಮಾಡ್ಸಿರ್ ಸರ್. ಅಲ್ಲೆಲ್ಲ ಜಿಂಕೆ ಇದೆ. ಆಮೇಲೆ ಇಲ್ಲಿ ನೋಡಿ ಸರ್, ಜಿರಾಫೆ. ಹೌದು, ಇದೆಲ್ಲ ನೀವೆಲ್ಲೂ ನೋಡಕ್ಕೆ ಚಾನ್ಸ್ ಇಲ್ಲ. ದೊಡ್ಡ ಜಿಂಕೆ ಇದೆಲ್ಲ ನಾನೇ ಕಟಿಂಗ್ಸ್ ಮಾಡಿಸಿ ನನ್ನ ಸ್ಟೈಲ್ ಅಲ್ಲಿ ನಾನು ಡಿಸೈನ್ ಮಾಡ್ಕೊಂಡಿರೋದು. ಆಮೇಲೆ ಅಲ್ಲೊಂದು ಅವಾರ್ಡ್ ಇದೆ ಸರ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅವಾರ್ಡ್ ಬಗ್ಗೆ. ಅಮೆರಿಕನೇ ನಾಚಿ ನೀರಾಗ್ಬಿಡ್ಬೇಕು ಸರ್ ಈ ಫೋಟೋ. ಹಂಗಲ್ಲ ಸರ್, ಅದು ಹೇಳಿದ್ರೆ ಸರ್, ಇದು ಒಂದು ವರ್ಲ್ಡ್ಸ್ ಬೆಸ್ಟ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಫ್ ದ ಇಯರ್ ಅಂತ ನನಗೆ ಅವಾರ್ಡ್ ಬಂದಿರೋದು. ಗ್ರ್ಯಾಂಡ್ ಇವೆಂಟ್ ಅಲ್ಲಿ ಬೆಂಗಳೂರಲ್ಲಿ ಅದೇ ನಡೆದಿರೋದು. ಇದು ನಡೆಸಿದವ್ರು ಬಂದು ACFA ನ್ಯಾಷನಲ್ ಐಕಾನ್ ಗೋಲ್ಡನ್ ಅಚೀವರ್ಸ್ ಅವಾರ್ಡ್ 2025 ಅಲ್ಲಿ ಬಂದಿರೋದು ಇದು. ಅದೇ ತರ ಅಲ್ಲಿ ಇನ್ನ ತುಂಬಾ ಅವಾರ್ಡ್ಸ್ ಇದೆ. ಡ್ರೆಸ್ ಎಲ್ಲ ಸರ್, ಬಟ್ಟೆನೇ ಇಲ್ಲ ಸರ್. ಮನೆ ತುಂಬಾ ಬರೀ ಸರ್, ಎಲ್ಲ ಹಂಗೆ ಇರೋದು ಸರ್. ಇದು ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ. ಅಂದ್ರೆ ಇಷ್ಟು ಫೇಮಸ್ ವರ್ಲ್ಡ್ ಅಲ್ಲಿ ಯಾರು ಇಲ್ಲ. ಅಂದ್ರೆ ಅದು ಯಾವ್ದೇ ಫೀಲ್ಡ್ ಆಗಿರ್ಬೋದು,
ಇಷ್ಟು ಫೇಮಸ್ ಯಾರು ಇಲ್ಲ ಅಂತ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಅವಾರ್ಡ್. ಅಲ್ಲ ಸರ್, ನಾನು ಈ ಡ್ರಾಯರ್ ಅಲ್ಲಿ ಬಟ್ಟೆ ಇಟ್ಟಿದ್ದೀರಾ, ಚಿನ್ನ ಇಟ್ಟಿದ್ದೀರಾ, ಆ ತರ ನೋಡಿದ್ರೆ ಬರೀ ಇಲ್ಲ ಸರ್, ಬರೀ ಅವಾರ್ಡ್ಗಳೇ ಸರ್, ಇನ್ನೇನು ಇಲ್ಲ ಸರ್. ಅದೆಲ್ಲ ಡಾಗಿಗೆ ಬಂದಿರೋದು ಸರ್. ನಂದು ಹೈದರ್ ಅಂತ ಡಾಗು ಒಂದ್ ದಿವಸದಲ್ಲಿ ಅಷ್ಟು ಪ್ರೈಸ್ ವಿನ್ ಮಾಡಿರೋ ಸರ್. ಒಂದೇ ಒಂದು 24 hours ಅಲ್ಲಿ ಇಷ್ಟು ಪ್ರೈಸ್ ವಿನ್ ಮಾಡಿರೋ ಸರ್. ಅಲ್ಲಿ ಮೆಡಲ್ಸ್ ಇದೆ, ಸರ್ಟಿಫಿಕೇಟ್ ಇದೆ, ಇದೆಲ್ಲ ಇದೆ. ಎಲ್ಲ ಮೀಡಿಯಾ ಪಿಲ್ಲರ್, ಪುಲ್ಲರ್, ಕ್ರೌಡ್ ಪುಲ್ಲರ್ ಎಲ್ಲ ಅಂತಾರಲ್ಲ ಸರ್. ಇದು ಬೆಸ್ಟ್ ಆಫ್ ಬ್ರೀಡ್ ಅಂತ ನಂದು. ಅಂದ್ರೆ ಬೆಸ್ಟ್ ಆಫ್ ಬ್ರೀಡ್ ಬಂದು ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲಾ ಪ್ರೈಸ್ ಗಿಂತ ದೊಡ್ಡದು. ಅಂದ್ರೆ ಬಂದಿದ್ರಲ್ಲೇ ದಿ ಬೆಸ್ಟ್ ಅಂತ ಬೆಸ್ಟ್ ಆಫ್ ಬ್ರೀಡ್ ಅಂತ. ಅದು ಒಂದೇ ದಿವಸದಲ್ಲಿ ಒಂದು ಇಂಟರ್ನ್ಯಾಷನಲ್ ಶೋ ನಡೆಯುತ್ತೆ. ಅಷ್ಟು ಒಂದು ಡಾಗಿಗೆ ಬಂದಿರೋ ಪ್ರೈಸಸ್ ಇದು. ಅಲ್ಲ ಸರ್, ಇದು ಕ್ರೌಡ್ ಪುಲ್ಲರ್, ಮೀಡಿಯಾ ಸರ್ ಎಲ್ಲ ತೋರಿಸ್ತೀನಿ. ಅದೆಲ್ಲ ನಿಜನಾ ಸರ್? ಎಲ್ಲ ತೋರಿಸ್ತೀನಿ ಸರ್. ಸರ್ ಇದು ಪುನೀತ್ ರಾಜ್ಕುಮಾರ್ ಅವಾರ್ಡ್ ಅಂತ, ಕರ್ನಾಟಕ ರತ್ನ. ಅವ್ರು ಯಾರೋ ಒಳಗೆ ಆಡ್ಕೊಳ್ತಾರೆ ಸರ್, ಒಳಗಡೆ ಇವ್ನಿಗೇನ್ ಅದ್ ಕೊಟ್ಬಿಡ್ತಾರ ಅಂತ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ. ಇದು ನನಗ್ ಬಂದಿರೋದು. ಅಂದ್ರೆ ಅದು ಯಾವ ವೇದಿಕೆಯಲ್ಲಿ ಬಂತು ಅದು ಇಲ್ಲ, ಎಲ್ಲ ದೊಡ್ಡ ಮನುಷ್ಯರು, ಬರೀ ಮಿನಿಸ್ಟರ್ಗಳೇ ಬಂದಿದ್ರು. ಆಮೇಲೆ ನಾರಾಯಣ್ ಸರ್ ಇದ್ರು ಅವತ್ತು. ಅವ್ರ ಪ್ರಸ್ತುತದಲ್ಲಿ ಇದನ್ನ ನನ್ಗೆ ಕೊಟ್ಟಿರೋದು. ಇದು ಒಂದೇ ಅವಾರ್ಡ್ ಅಲ್ಲ, ಯಾಕಂದ್ರೆ ನಾನು ಬರೀ ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ, ಕನ್ನಡನೇ ಮಾತಾಡೋದು. ಆಮೇಲೆ ಕನ್ನಡವನಾಗಿ ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದೀನಿ ಅಂತ ನನ್ಗೆ ಕೊಟ್ಟಿರೋ ಅವಾರ್ಡ್ಗಳು ಈ ತರ ಎಷ್ಟೊಂದಿದೆ. ಇದು ಒಂದು ಕನ್ನಡದ ಬಗ್ಗೆದು ಒಂದು ಫಸ್ಟ್ ತೋರಿಸ್ತಾ ಇದೀನಿ. ಇಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಟ್ಬಿಡ್ತೀನಿ, ಇಲ್ಲೊಂದು ಸಿಕ್ಬಿಡ್ತು. ಇದು ನನ್ ಮಗ 8ನೇ ಕ್ಲಾಸ್ ಅಲ್ಲಿ ಸ್ಕೂಲ್ ಎಲೆಕ್ಷನ್ ನಿಂತಿದ್ದ. ಸ್ಕೂಲ್ ಎಲೆಕ್ಷನ್ ನಿಂತಿದ್ದ. ಅದು DK ಶಿವಕುಮಾರ್ ಅವರ ಮಗಳು ಸ್ಕೂಲ್, ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಅವ್ರ ಮಗಳು ಕರೆದ್ಬಿಟ್ಟು ನೆಕ್ಸ್ಟ್ ನೀನು ಎಲ್ಲ ಆದ್ಮೇಲೆ ಬಂದು ನಮ್ಮ ಕಾಂಗ್ರೆಸ್ಸಿಗೆ ಸೇರ್ಕೊಬಿಡಪ್ಪ ಅಂತ ಅಂದ್ರು. ಏನಕ್ಕಂದ್ರೆ ಸ್ಕೂಲ್ಗೆನೆ ಇದು ಪೋಸ್ಟರ್, ಎಲೆಕ್ಷನ್ಗೆ ವೋಟ್ ಕೇಳಕ್ಕೆ ಪೋಸ್ಟರ್, ಇದು ವೋಟ್ ಮಾಡಿ ಅಂತ, ಅರ್ಶನ್ಗೆ ವೋಟ್ ಮಾಡಿ ಅನ್ನೋ ಪೋಸ್ಟ್ರು. ಇದಕ್ಕೆ ಬ್ಯಾಡ್ಜ್ ಗಳು ಮಾಡಿಸಿದ್ದೆ, ಪೋಸ್ಟರ್ ಮಾಡಿಸಿದ್ದೆ, ಪಾಂಪ್ಲೆಟ್ ಮಾಡಿಸಿದ್ದೆ, ಕಟ್ಔಟ್ ಮಾಡಿಸಿದ್ದೆ. ಅದೆಲ್ಲ ಇನ್ನು ಮನೇಲಿ ಹಂಗೆ ಇದೆ, ಇಷ್ಟಿಷ್ಟು ಮಿಕ್ಕಿರೋದು ಇನ್ನ. ಆದ್ರೆ ಎಲ್ಲ ಎಲೆಕ್ಷನ್ ಏನು ಬ್ಯಾನರ್ ಗೋಡೆಗೆಲ್ಲ ಅಂಟಿಸ್ತಾರೆ, ಆ ತರ ಖರ್ಚು ಮಾಡಿದ್ದೆ 8ನೇ ಕ್ಲಾಸ್ಗೆ. ಅದರಿಂದ ಇವನ್ನ ಒಂದಿನ ಸ್ಕೂಲ್ ಬಿಟ್ಟು ಓಡಿಸಿದ್ರು ಟೀಚರು. ಅಂದ್ರೆ ಸ್ಕೂಲ್ ಹುಡುಗ ಈ ತರ ಎಲ್ಲ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ನನ್ ಮಗನ್ಗೆ ಅಷ್ಟು ಪ್ರೀತಿ ತೋರಿಸ್ತೀನಿ. ಆ ಕಾರಣದಿಂದ ಇದು ಮಗನ್ಗೆ ಮಾಡ್ಸಿರೋ ವೋಟ್ಗೆ, ಎಲೆಕ್ಷನ್ ಒಂದು ಸ್ಕೂಲ್ ವೋಟ್ಗೆ, ಸ್ಕೂಲ್ ಎಲೆಕ್ಷನ್ಗೆ ಇದು ವೋಟಿಂಗ್ ಕೇಳಕ್ಕೋಸ್ಕರ ಮಾಡಿರೋ ಪೋಸ್ಟರ್. ಈ ತರ ಅದ್ರಲ್ಲಿ ಒಂದು ಮಿಕ್ಕಿರೋದು ಇದು. ಇದು ಬಿಟ್ಟು ಎಷ್ಟೊಂದ್ ಮಾಡಿಸಿ ಅವ್ರ ಸ್ಕೂಲ್ ಸುತ್ತಲೂ ಅಂಟಿಸ್ಬಿಟ್ಟಿದ್ದೆ. ಅದಕ್ಕೆ ಕರೆದು ನನ್ಗೂ ಉಗ್ದು ಅವನು ಒಂದಿನ ಸ್ಕೂಲಿಂದ ಆಚೆ ಹಾಕಿದ್ರು. ಸೂಪರ್ ಸರ್. ಇದೆಲ್ಲ ಬಂದು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋಗಿದ್ದು, ಚೀಫ್ ಗೆಸ್ಟ್ ಆತರ ಕೊಟ್ಟಿರೋದು, ನೆನಪಿನ ಕಾಣಿಕೆ ಆತರ ಎಲ್ಲ. ಇದೆಲ್ಲ ಅಲ್ಲ, ಅವಾರ್ಡ್ ಇಡೋಕೆ ಜಾಗ ಇಲ್ಲ, ತುಂಬಾ ಇದೆ ಸರ್. ಎಲ್ಲ ಬನ್ನಿ, ಆ ರೂಮ್ ಅಲ್ಲಿ ಜಾಸ್ತಿ ಇನ್ನೂ ಇದೆಯಾ? ಇದೇನು ಇಲ್ಲ ಸರ್. ನಂದಿನ್ JP ನಗರ್ ಮಲ್ಲಿ ಇದಕ್ಕಿಂತ 50ರಷ್ಟಿದೆ ಸರ್. ಹೌದಾ? 50ರಷ್ಟು ಮೂಟೆ ಕಟ್ಟಿಟ್ಟಿದ್ದೀನಿ. ಬನ್ನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.